ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರು ಈಗ ನಾಮಪತ್ರವನ್ನು ಸಲ್ಲಿಸ್ತಾನೆ ಇದ್ದಾರೆ. ಇವತ್ತು ಚಿಕ್ಕೋಡಿ ತಾಲೂಕಿನಿಂದ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರು ತಮ್ಮ ಬೆಂಬಲಿಗರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮೊದಲು ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೀತಿರಲಿಲ್ಲ. ಎಲ್ಲ ತಾಲೂಕುಗಳಲ್ಲಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಅವಿರೋಧ ಆಯ್ಕೆ ಆಗ್ತಾ ಇತ್ತು. ಆದರೆ ಈ ಬಾರಿಯ ಚುನಾವಣೆ ಪ್ರತಿ ತಾಲೂಕಿನಲ್ಲಿಯೂ ಕೂಡ ರಂಗೇರಿದೆ. ಪ್ರತಿ ತಾಲೂಕಿನಿಂದ ಒಬ್ಬೊಬ್ಬರಾಗಿ ಈಗ ನಾಮಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಸುಮಾರು 8 ರಿಂದ 10 ತಾಲೂಕುಗಳಲ್ಲಿ ಚುನಾವಣೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿವೆ. ಇವತ್ತು ಶಾಸಕರಾಗಿರುವಂತಹ ಚಿಕ್ಕೋಡಿಯ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರು ತಮ್ಮ ಬೆಂಬಲಿಗರ ಜೊತೆ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಸಿ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ಮೊದಲು ಈಗ ನಾಮಪತ್ರವನ್ನು ನಾಮಪತ್ರ ಸಲ್ಲಿಸಿದ ಪ್ರಕ್ರಿಯೆ ಮುಗಿದ ಬಳಿಕ ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ओके सर. सावकार आता जेवण करून ಚಾ ಕುಡಿಯೋರು ಅಲ್ಲಿ ಕುಡ್ತಾರೆ. ನಾನು ಮುಂದೆ ಬರ್ಬೇಕು. ಓಕೆ ಓಕೆ ಆದ್ರೆ ನಿಮ್ಮ ಗಾಡಿ ಅಣ್ಣ ಎಲ್ಲಿ ಗಾಡಿಯಲ್ಲಿ ಡಾಕ್ಟ್ರ ಅರುಣ ಯಾರೋ ಬರ್ತಾರೆ. ಧನ್ಯವಾದ. ಹೌದು ಮಾತಾಡ್ತೀನಿ. ಊಟ ಮಾಡ್ರಿ ಇಲ್ಲ ಕೇಳಬೇಕು. ओके ओके सर. ओके सर. ये ब्रदर है. ब्रदर बोलो ना. ये मातो
ಎಲ್ಲ ಎಲ್ಲಿ ನೋಡ್ಬೇಕು ನಾ ಈಗ ಓಕೆ ತಡಿಲೇ ರವಿನ ನಮಗ್ ಬೇಡ ಓಕೆ ಸರ್ ಸುಭಾಷಣ ಚಿಕ್ಕೋಡಿ ತಾಲೂಕಿಂದ ಇದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಿ ನಮ್ಮೆಲ್ಲ ಎಸ್ ಸೊಸೈಟಿಯಲ್ಲೂ ಎಲ್ಲ ಸದಸ್ಯರು ಇಲ್ಲಿ ಬಂದ ಒಂದು ವಿಶ್ವಾಸದಿಂದ ಅರ್ಜಿ ಸಲ್ಲಿಸಿವಿ. ಸುಮಾರು 148 PKPS ಎಲ್ಲರೂ ನೋಡಿ ಹೆಂಗೈತೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 2 ಪ್ಯಾನಲ್ ಆಗಿದೆ ಸರ್. ನಾವು ಯಾರ ಕಡೆ ಇದ್ದೀರಿ, ಯಾರು ಸಂಪರ್ಕ ಮಾಡಿದ್ವಿ? ಇವತ್ತು ಈ ಬ್ಯಾಂಕ್ ರೈತರ ಒಂದು ವಿಶ್ವಾಸದಿಂದ ಇಷ್ಟೆಲ್ಲ ಬ್ಯಾಂಕ್ ನಿಂತೈತಿ. ಹಿರಿಯರು ನಮ್ಮೆಲ್ಲ ಇಡೀ ಜಿಲ್ಲೆದವರು ಎಲ್ಲ ಹಿರಿಯರು ರೈತರ ಸಹಕಾರದಿಂದ ಇವತ್ತು ನಾವು ನಾಮಿನೇಷನ್ ಮಾಡಿವು. ಸತತವಾಗಿ ರೈತರ ಕಾಳಜಿ ಇಟ್ಟ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡಿ ಈ ಭಾಗದಾಗ ನಾವು ಒಂದು ರೈತರ ಹಿತ ಕಾಯ್ಕೊಡಕ್ಕೆ ಇವತ್ತು ಎಲ್ಲರೂ ಕೂಡಿ ಸಹಕಾರ ಮಾಡ್ತೀವಿ.